ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಡಾಕ್ಟರ್ ಮೋತಿಲಾಲ್ ಚವ್ಹಾಣ್ ಘನ ಸರ್ಕಾರದ ಸಂಸ್ಕೃತಿ ಮತ್ತು ಕನ್ನಡ ಇಲಾಖೆ ಅಡಿಯಲ್ಲಿ ಬರುವಂಥ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷನಾದಂಥವನು ಈಗ ಸರ್ಕಾರದ ಸಚಿವ ಸಂಪುಟ ರಚನೆಯಾಗುವಂಥ ಸಂದರ್ಭದಲ್ಲಿ ನಮ್ಮ ಬಂಜಾರ ಸಮಾಜದ ಈಗಿನ ಸರ್ಕಾರದಲ್ಲಿ ಏಕೈಕ ಆಯ್ಕೆಯಾಗಿರುವಂಥ ಶಾಸಕರಾಗಿದ್ದಾರೆ. ರುದ್ರಪ್ಪ ಮಾನಪ್ಪ ಲಮಾಣಿಯವರು ನಮ್ಮ ಬಂಜಾರ ಸಮಾಜದಲ್ಲಿ ಅನೇಕ ಅವರದೇ ಆದಂಥ ಕೊಡುಗೆ ಕೊಟ್ಟಂಥ ಮಹನೀಯರಾಗಿದ್ದಾರೆ. ಸನ್ಮಾನ್ಯರು ಅನೇಕ ಸರ್ಕಾರದಲ್ಲಿ ಸುಮಾರು 4 ಬಾರಿ ಶಾಸಕರಾಗಿ 2013-18ನೇ ಅವಧಿಯಲ್ಲಿ ಸನ್ಮಾನ್ಯರು ಮುಜರಾಯಿ ಮತ್ತು ಜವಳಿ ಇಲಾಖೆ ಇರುವಂಥ ಮಹನೀಯರಾಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಪ್ರಸ್ತುತವಾಗಿ ಸರ್ಕಾರದ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ನಮ್ಮ ಬಂಜಾರ ಸಮಾಜದಲ್ಲಿ ಅನೇಕ ಮುಖಂಡರು ಇದ್ದರೂ ಕೂಡ ಇವರು ನಮ್ಮ ಸಮಾಜಕ್ಕೆ ಬಹಳಷ್ಟು ಒಂದು ಕಾಳಜಿಯನ್ನು ವಹಿಸುವುದರ ಮೂಲಕವಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ಕಾರ್ಯವನ್ನು ಮಾಡುವುದರ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳುವಲ್ಲಿ ಇವರು ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸಿರುವಂಥ ಮಹನೀಯರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೂರಗೊಂಡನಕೊಪ್ಪದಲ್ಲಿರುವಂಥ ಸಂತ ಸೇವಾಲಾಲ್ ಮಹಾಮಠದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಇವತ್ತು ಸಾಕಷ್ಟು ಸುಮಾರು ಕೋಟಿಗಳಷ್ಟು ಅನುದಾನವನ್ನು ಪಡೆಯುವುದರ ಮೂಲಕವಾಗಿ ಇವತ್ತು ಹೇಗೆ ನಾವು ಅಯೋಧ್ಯೆ ಕಾಶಿ ಅಂತ ಹೇಳಿ ಕರಿತೀವಿ, ಅದೇ ರೀತಿಯಾಗಿ ಸೂರಗೊಂಡನಕೊಪ್ಪ ಮಹಾಮಠವು ಕೂಡ ಒಂದು ಚಿಕ್ಕ ಕಾಶಿ ಎಂದು ಕರೆದುಕೊಳ್ತಾ ಇದೆ. ಅದಕ್ಕೆ ಕಾರಣಭೂತರಾಗಿರುವಂಥವರು ನಮ್ಮ ಸನ್ಮಾನ್ಯ ಶಾಸಕರಾದಂಥ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಮ್ಮ ಬಂಜಾರ ಸಮಾಜದಿಂದ ಒಬ್ಬರೇ ಶಾಸಕರಾಗಿರೋದ್ರಿಂದ ಇವರನ್ನ ಸಚಿವರನ್ನಾಗಿ ಅದರ ಜೊತೆಗೆ ಇನ್ನೂ ಉನ್ನತ ಹುದ್ದೆಯನ್ನು ಕೊಡೋದರ ಮೂಲಕವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿ ನಾನು ಇವತ್ತಿನ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರನ್ನ ನಾನು ಇವತ್ತು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಇವರು ಬಂಜಾರ ಸಮಾಜದ ವಿವಿಧ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ಸಮಾಜವನ್ನ ಒಂದು ಉನ್ನತಿಗೆ ಕೊಂಡೊಯ್ಯುವಂಥ ಒಂದು ಪ್ರಮುಖ ಪಾತ್ರವನ್ನು ವಹಿಸುವುದರ ಮೂಲಕವಾಗಿ ಇಡೀ ಕರ್ನಾಟಕದಲ್ಲಿರುವ ನಮ್ಮ ಬಂಜಾರ ಸಮಾಜದ ಏಕೈಕ ಒಬ್ಬ ಮುಖಂಡರಾಗಿ ಅನೇಕ ಸಮಸ್ಯೆ ಸವಾಲುಗಳನ್ನು ಪರಿಹರಿಸುವಂಥ ಮಹಾನ್ ವ್ಯಕ್ತಿಗಳು ನಮ್ಮ ಶಾಸಕರಾಗಿರುವಂಥವ್ರು. ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ರಚನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಹಾವೇರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಮ್ಮ ಬಂಜಾರ ಸಮಾಜದ ಒಬ್ಬ ಏಕೈಕ ಶಾಸಕರನ್ನ ಈ ಸಚಿವ ಸಂಪುಟದಲ್ಲಿ ಒಂದು ಉನ್ನತ ಹುದ್ದೆಯನ್ನು ಕೊಡಬೇಕಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಲ್ಲಿ ನಾನು ಒಂದು ಮನವಿಯನ್ನು ಮಾಡಿಕೊಂಡು
ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾತಾಡ್ತಿರುವಂಥದ್ದು ಡಾಕ್ಟರ್ ಮೋತಿಲಾಲ್ ಚೌಹಾಣ್, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷರು.